ಆಯಿತಾ ಬಾ. ರಾತ್ರಿ 9:30 ಟೈಮು, ಆಲ್ಮೋಸ್ಟ್ ಎಲ್ರದ್ದು ಊಟ ನಡೆದದ. ನಾನು ಬಂದ್ಮೇಲೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಬಂದಮೇಲೆ ನಾನು ಸ್ವಲ್ಪ ಸಾರು, ಸ್ವಲ್ಪ ಮಸಾಲ ರೈಸು, ಪಾಪಡು ಎಲ್ಲ ಮಾಡಿದೆ. ಸೊ ಊಟಕ್ಕೆ ಏನಿತ್ತು ಇವತ್ತು ಅಂದ್ರೆ ಮಸಾಲ ಗುಡ್ ಪಾಪಡ್, ಮಸಾಲ ರೈಸ್, दाल रोटी दाल ಅನ್ನ ಸಾರು. ರಾತ್ರಿ ಆಲ್ಮೋಸ್ಟ್ ಬಂದಮೇಲೆ ಫುಲ್ ಗಾಳಿ ಮಳೆ ಆಗೋ ಸಿಚುವೇಶನ್ ಆಗಿತ್ತು. ಹಾಗಾಗಿ ಗಿಡದಾಗ ಎಷ್ಟು ಯೆಲ್ಲೋ ಕಲರ್ ಆಗಿದ್ವಲ್ಲ, ಅಷ್ಟು ಮಾವಿನಕಾಯಿ ತೆಗೆದ್ವಿ. ಮಾವಿನಕಾಯಿ ಇನ್ನು ಗಿಡದಾಗ ಎಷ್ಟು ಒಂದು ನಾಳೆ ತೋರಿಸ್ತೀನಿ, ನಾಳೆ ತೆಗೆದು ನಿಮಗೆ ತೋರಿಸ್ತೀನಿ. ಸೊ ಟೋಟಲಿ ಇಷ್ಟು ಮಾವಿನಕಾಯಿ ನಾವು ಬಂದ ತಕ್ಷಣ ಕಡ್ದು ಒಂದಿಷ್ಟು ಕೊಯ್ಕೊಂಡು ತಿಂದ್ವಿ. ಗಿಡದಾಗೆ ಹಣ್ಣಾಗಿದ್ದು, ಗಿಡದಲ್ಲೇ ಹಣ್ಣಾಗಿರೋಂಥ ಮಾವಿನ ಹಣ್ಣು ಇವು. ಟೇಸ್ಟ್ ಚಂದಿತ್ತು. ಟೇಸ್ಟ್ ಚಂದಿತ್ತಲ್ಲ ರೆಡಿ? ಮಾವಿನ ಹಣ್ಣಿನ ಟೇಸ್ಟ್ ಚಂದಿತ್ತಿಲ್ಲ? ರೆಡಿ ಊಟ ಆಯಿತು? ಹಾಂ ಜೋಜೋ ಹಾಂ ಮತ್ತೆ ಮಾಡಲ್ಲ? ರಾತ್ರಿ ಎಲ್ಲ ಎದ್ದು ಕೊಡು. ರೆಡಿ ವಾಕಿಂಗ್ ಮಾಡಮ್ಮ. ವಾಕಿಂಗ್ ಬಂದಮೇಲೆ ನೋಡ್ರಿ ಪಿಜ್ಜಾ ತಿಂದು, ಬರ್ಗರ್ ತಿಂದು. ನೋಡ್ರಿ, ಇದು ಲಾಸ್ಟ್ ಟೈಮ್ ನಾನು ತೋರಿಸಿದ್ನಲ್ಲ ಅವೆಲ್ಲ ಮಾವಿನ ಹಣ್ಣಿಂದು. ಇವಾಗ ಅಲ್ಲೇ ಯೆಲ್ಲೋ ಕಲರ್ ಆಗ್ಲಿಕ್ಕೆ ನೋಡ್ಬೋದು ನೀವು. ಯೆಲ್ಲೋ ಕಲರ್ ಆಗಿದ್ದು, ಇಲ್ಲೊಂದು ಯೆಲ್ಲೋ ಕಲರ್ ಆಗಿದೆ ನೋಡ್ರಿ. ಇದು ಕಾಣಿಸ್ತಾ? ಇದೊಂದು ಕಡಿತೀವಿ. ಅದ್ರ ಮೇಲೆ ಒಂದು ಆಗಿದೆ, ಅಲ್ಲೊಂದು ಯೆಲ್ಲೋ ಕಲರ್ ಆಗಿದೆ. ಅವೆಲ್ಲ ಕಡಿತೀವಿ. ಯಾವ ತಾನೇ ಹಣ್ಣಾಗಿ ಬೀಳಿಗತಾವ, ಹಾಗಾಗಿ ಕಡಿದ್ರೆ ಆಯ್ತು ಅಂತ. ಇದು ಋತು, ಇದು ಕಡಿಯಪ್ಪ ಬೇಕಾಕಿದು. ಇಲ್ಲೈತೆ ನೋಡಿ, ಇಲ್ಲೈತೆ ನೋಡಿ. ಇದು ಹಳ್ಳಗಳಿಗೆ ಬ್ಯಾಲೆನ್ಸ್ ಆಗಲ್ಲ. ಅದೇ ಹಾಂ ಮತ್ತೆ ನಿಧಾನ ಕೆಳ ಬೀಳ್ತದದು, ಬ್ಯಾಲೆನ್ಸ್ ಆಗಲ್ಲ. ಆಯಿತು, ಫುಲ್ ಹಣ್ಣಾಗ್ಯಾವ. ಇನ್ನೇನು ಬಿಡ್ತಾವ ಗಡಗಡಗ ಅಂತ ಗಾಳಿ ಬಿಟ್ಟರೆ. ಅದ್ರ ಮ್ಯಾಲೆ ಸ್ಟೇಟ್ ಅಲ್ಲ, ನಾ ಹೇಳ್ತೀನಿ ಹೋಗಿ ನಿಂಗೆ. ಅಲ್ಲಿ ಫುಲ್ ಎಲ್ಲೋ ಕಾಣುತ್ತೆ ನೋಡಲ್ಲಿ. ಇಲ್ಲ ಹಾಂ ಅದೇ ಎಲ್ಲೋ ಕಾಣುತ್ತದಲ್ಲ. ಎರಡವ ಆಗಲ್ಲ, ಬ್ಯಾಲೆನ್ಸ್ ಆಗಲ್ಲ. ಹಾಂ ಆಗಲ್ಲಲ್ಲ. ಹಾಂ ಅದೇ ಬೀಳ್ತದೆ. ಹಾಂ ಮ್ಯಾಲೆ ಹೋಗ್ಬೇಕು ನೋಡು. ಎಷ್ಟು ಸ್ಮೆಲ್ ಘಮ ಅನ್ನತ್ತದ ಋತು. ಎಷ್ಟು ಸ್ಮೆಲ್ ಉಂಟದ ನೋಡು, ಎಷ್ಟು ಒಂದು ಸ್ಮೆಲ್ ಉಂಟದ ನೋಡು ಅಲ್ಲ ಫ್ರೆಂಡ್ಸ್. ಹಣ್ಣು, ಮಾವಿನ ಹಣ್ಣು ಎಷ್ಟು ಚಂದ ಕಲರ್ ಬಂದದ ನೋಡು, ಅಷ್ಟೇ ಸ್ವೀಟ್. ಚೇರ್ ತಂದ್ರೆ ಬರಲ್ಲ? ಹಾಂ ಅಲ್ಲಿ ಈ ಸೈಡ್ ಒಂದದ, ಇನ್ನೊಂದ ಈ ಸೈಡ್ ಒಂದು, ಆ ಸೈಡ್ ಒಂದು, ಒಟ್ಟು 3 ಕಡೆ. ನಿನ್ನೆ 10 ಕಡ್ದಿ ಫ್ರೆಂಡ್, 10-15 ಮೇಲೆ ಕಡ್ದಿ ನಿನ್ನೆ. ಮೊನ್ನೆ ಗಾಳಿ ಬಂದು ಒಂದು 4-5 ಬಿದ್ದಿದ್ವು. ಹಾಗಾಗಿ ಸ್ವಲ್ಪ ಹಣ್ಣಾಗಿಂದ ಕಡಿಬೇಕಂತೇಳಿ ಎಲ್ಲನೂ ಹಣ್ಣಾಗಿಂದ ಕಡಿಯಾಕತ್ತಾರ ಒಬ್ರೊಬ್ರು. ಋತು ಬ್ಯಾಲೆನ್ಸ್ ಆಗಲ್ಲ ನೋಡ, ನೀಟಾಗಿ ನಿಂದಿರ್ಬೇಕು. ಸ್ವಲ್ಪ ಮುಂದಕ್ಕೆ ಸರ್ಸ್ಕೊ. ಏನೋ ಚೇರು ರೆಡಿ ಇತ್ತು. ಹಣ್ಣಾಗಿದ್ರೆ ಸ್ಮೆಲ್ ನೋಡಿ ಎಷ್ಟು ಚಂದ ಉಂಟದು ಋತು. ಅಲ್ಲಾಗಲ್ಲಪ್ಪ, ನಿನ್ನ ಮುಂದೆ ಹೋಗ್ಬೇಕು, ಚೇರ್ ಮುಂದೆ ಹಾಕೋಬೇಕು. ಅಲ್ಲಿ ಮ್ಯಾಲೆ ರೆಡಿಗ ಬ್ಯಾಲೆನ್ಸ್ ಆಗಲ್ಲ ಋತು, ಬ್ಯಾಲೆನ್ಸ್ ಆಗಲ್ಲ. ಅದೇ ಬೀಳ್ತು, ಮುಟ್ಟಿದ್ರೆ ಬೀಳ್ತಾವೆ. ಮುಟ್ಟಿದ್ರೆ ಅದ್ರ ಪಕ್ಕ ಅದಕ್ಕೆ ಇನ್ನೊಂದದ ಮಗ ಅಲ್ಲಿ ಒಳಗದ. ಆ ಕಡೆ ಈ ಸೈಡ್ ಬಾ, ಈ ಸೈಡ್ ಅಲ್ಲಿ ಅದು ಕಾಣ್ತದ ಎಲ್ಲೋ ಕಲರ್. ಅಲ್ಲಿಗ ಇಲ್ಲಿ ಇವೆಡ್ರನ್ನ ಸೆಂಟ್ರ್ ಅದಕ್ಕೆ ಬೇಡಂದಿ ಎಲ್ಲದ ಋತು. ಅದು ಹಿಂಗೆ ಮುಟ್ಟಿದ್ರೆ ಬಿದ್ದು ಬಿಡ್ತದೆ. ಆಯ್ತು, ಈಗ ಸ್ವಲ್ಪ ಚೇರ್ ಮುಂದೆ ಸರ್ಸ್ಕೊ. ಎಲ್ಲ ಸಿಕ್ಕು ಕಡಿಬೇಡ.
ಇನ್ನು ಹಿಂಗೆ ಎತ್ತ ಮೇಲೆ ಇನ್ನ ಮೇಲೆ ಹೋಗು ನಲ್ಕಲ್ಲ ಇನ್ನ ಮೇಲೆ ಹೋಗು ಮುಂದಬ್ಬ ಹಾಂ ಬರಲ್ ಬಿಡೋದು ಬೇರೆ ಎಲ್ಲ ಸಿಗಾಕೊಂಡು ಕಡಿತಾವ ಸುಮ್ಮೀರು ಬನಾನ ಗಿಡ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ನಿಂಬೆಕಾಯಿ ಗಿಡ ನೋಡ್ರಿ ನಿಂಬೆಹಣ್ಣು ನೋಡ್ರಿ ಸ್ವಲ್ಪ ಜಾಸ್ತಿ ಬಿಸಿಲು ಬರೋಲ್ಲ ಅದಂಗೆ ಸ್ವಲ್ಪ ಕಮ್ಮಿ ಕಾಯಿ ಕಾಣಿಸ್ತಾ ಬಟ್ ಸಫಿಷಿಯೆಂಟ್ ಅವ ಮನೆಗೆ ಆಗಷ್ಟು ಅಂತ ಅವ ನೋಡ್ರಿ ಎಲ್ಲ ಕಾಣಿಸ್ಬೋದು ನಿಂಬೆಹಣ್ಣು ಇಲ್ಲಿ ಇದೊಂದು ಕಟ್ ಮಾಡಬೇಕಿದೆ ಯಾಕೋ ಒಣಗಿದೆ ಇದೊಂದು ಕಟ್ ಮಾಡಿಸ್ಬೇಕು ಬಟ್ ಉಳಿದ ಕಡೆ ಎಲ್ಲ ಕಡೆ ನಿಂಬೆಹಣ್ಣು ಸಫಿಷಿಯೆಂಟ್ ಇದಾವೆ ಅಲ್ಲೆಲ್ಲ ಇದಾವೆ ಒಳಗಡೆ ಎಲ್ಲ ಇದಾವೆ ಈ ಕಡೆ ಮೇಲೆಲ್ಲ ಇದಾವೆ ಇದು ಒಂದೆರಡು ಕಡೆ ಅಂತ ನಿಂಬೆಕಾಯಿ ನಿಂಬೆಕಾಯಿ ಇದಾವ ಇದೇನು ಸಿಗ್ಬಿತ್ತು ತಂತಿ ಬೀಸ್ತದ ಕಟ್ಟಿದ ಕಡ್ದ ಸಾಕು 2 ನಿಂಬೆಹಣ್ಣು ಕಡೆಗೆ ಹೋಗಿ 3 ನಿಂಬೆಹಣ್ಣು ಬಿದ್ವು ಇದು ಎ ಸಿ ನೀರು ಬಂದವ ನೋಡಲ್ಲಿ ಇದು ಬಾಳೆಹಣ್ಣಿನ ಗಿಡ ನೋಡ್ರಿ ಇದ್ರಾಗ ಎಷ್ಟು ಬಾಳೆಹಣ್ಣು ಆಗಿದ್ವು ಅಂದರೆ 2-3 ಬಾಳೆಹಣ್ಣು ಆಗಿದ್ವು ಆಲ್ರೆಡಿ ಹಿಂಗೆ ಗಿಡ ಪಕ್ಕ ಬಂದು ಒಂದು ಗಿಡ ಹೋದ್ಮೇಲೆ ಇನ್ನೊಂದು ಗಿಡ ಹುಟ್ಟೋದು ಕಾಯಿ ಆಗಿದೆ ಬಟ್ 3 ಗೊನೆ ಬಂದವು ಇದರಲ್ಲಿ ಆಲ್ರೆಡಿ 3 ಸತಿ ಗಿಡ ಆಗಿದೆ ಇದು ಹುಣಸೆಹಣ್ಣಿನ ಗಿಡ ನೋಡ್ರಿ ಇಲ್ಲೆಲ್ಲ ಆಯ್ತು ನೋಡಿ ಸೊ ಫ್ರೆಂಡ್ಸ್ ನಾನೀಗ ಹೊರಗಡೆ ಹೊಂಟೀನಿ ಎಲ್ಲಿ ಹೊಂಟೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು ಇವಾಗ ಶಾಪಿಂಗ್ ಹೊಂಟೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಏನು ಶಾಪ್ ಮಾಡ್ತೀನಿ ಏನಿಲ್ಲ ಅಂತ ನಿಮಗೆ ತೋರಿಸ್ತೀನಿ ಸೊ ಇದನ್ನೆಲ್ಲನೂ ನಿಮಗೆ ಬಹುಶಃ ನಾನು ಊರಿಗೆ ಹೋದ್ಮೇಲೆ ತೋರಿಸ್ತೀನಿ ಯಾಕಂದರೆ ನಾನು ಊರಿಗೆ ಹೋಗಬೇಕು ಜಸ್ಟ್ ಒಂದು 2 ಡೇಸ್ ಅಲ್ವಾಗ ಅಷ್ಟೇ ಬಂದಿದ್ದು ನಾನು ಸೊ ಹೊರಗಡೆ ಹೋಗಿ ಶಾಪ್ ಮಾಡ್ಕೊಂಡು ಬರೋಣ ಅಂತ ಸೊ ಒಂದಿಷ್ಟು ಬೆಳ್ಳಿ ಶಾಪಿಂಗ್ ಮಾಡೋಕ್ಕೆ ಬಂದಿದ್ವಿ ನಾವು ಸೊ ಅಕ್ಷಯ ತೃತೀಯ ಇರೋದ್ರಿಂದ ಒಂದಿಷ್ಟು ಸೆಲೆಕ್ಷನ್ ಮಾಡಿ ಇಟ್ಕೊಂಡು ಅಕ್ಷಯ ತೃತೀಯ ದಿವಸ ತೊಗೊಂಡೋಗೋಣ ಅಂಥೇಳಿ ಸ್ವಲ್ಪ ಕಾಲ್ ಚೈನ್ ನೋಡಕತ್ತೀನಿ ನಾನು ಒಂದಿಷ್ಟು ಸೆಲೆಕ್ಟ್ ಮಾಡಿದ್ದೀನಿ ನೋಡ್ರಿ ಇಷ್ಟು ಇದರಲ್ಲಿ ಯಾವುದಾದ್ರೂ ಒಂದು ಕಾಲ್ ಚೈನ್ ನಾನು ತೊಗೋಬೇಕಂತೇಳಿ ಭಾಳ ದಿವಸದಿಂದ ವೆಯ್ಟ್ ಮಾಡತ್ತಿದ್ದೀರ ಆ ಕಾಲ್ ಚೈನ್ ಸಲುವಾಗಿ ಹಾಗಾಗಿ ನಾನು ಕಾಲ್ ಚೈನನ್ನು ಯಾವಷ್ಟು ಸಿಂಪಲ್ಲಾಗಿ ನನ್ನ ತೊಗೊಂಡೇ ಇಲ್ಲ ಹಾಗಾಗಿ ಸ್ವಲ್ಪ ಕಾಲ್ ಚೈನ್ ವೆಯ್ಟ್ ಮಾಡತ್ತೀನಿ ನೋಡಕತ್ತೀನಿ ಒಂದು ಕಾಲ್ ಚೈನ್ ಪರ್ಚೇಸ್ ಮಾಡಿದೆ ಅದಾದಮೇಲೆ ನಾನೊಂದು ಲಕ್ಷ್ಮೀ ಮೂರ್ತಿನ ತೊಗೊಂಡಿದ್ದೀನಿ ಭಾರಿ ಚೆನ್ನಾಗೈತೆ ಲಕ್ಷ್ಮೀ ಮೂರ್ತಿ ಸೊ ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಅಕ್ಷಯ ತೃತೀಯಗೆ ನಾನು ಏನು ಶಾಪಿಂಗ್ ಮಾಡಿದೆ ಅನ್ನೋದನ್ನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಶೇರ್ ಮಾಡ್ಕೊತೀನಿ ಸೊ ಓಕೆ ಫ್ರೆಂಡ್ಸ್ ಬಾಯ್